ಇಂದಿನ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ದೇಶ ಅಭಿಮಾನ ಮೂಡಿಸುವ ಕೆಲಸವನ್ನು ಭಾರತ ಸೇವಾದಳ ಸಂಸ್ಥೆ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ ಎಂದು ಭಾರತ ಸೇವಾದಳದ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಜಿ ಲಕ್ಷ್ಮೀಪತಿ ಹೇಳಿದರು. ನಗರದ ಆನಿಬೆಸೆಂಟ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೇಂದ್ರದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಭಾರತದ ಸೇವಾದಳ ಸಹಯೋಗದೊಂದಿಗೆ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ದಿನಗಳಲ್ಲಿ ಮಕ್ಕಳಿಗೆ, ಯುವಕರಿಗೆ ಸತ್ಯದ ಮಾರ್ಗದರ್ಶನ ಮಾಡುವ ಹಿರಿಯರ ಸಂಖ್ಯೆಯು ಕಡಿಮೆಯಾಗಿದೆ. ಆದರೆ ಭಾರತ ಸೇವಾದಳ ಸಂಸ್ಥೆಯು ಚಟುವಟಿಕೆಗಳನ್ನು ರೂಪಿಸುವ ಮೂಲಕ ಅವರಲ್ಲಿ ದೇಶ ಅಭಿಮಾನ ಮೂಡಿಸುತ್ತಿದೆ ಎಂದರು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದರವರ ಕುರಿತು ಯುವಜನತೆ ಪುಸ್ತಕ ಓದಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಕರು ಸೇವಾದಳವನ್ನು ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಬೇಕೆಂದು ತಿಳಿಸಿದರು. ಇನ್ನು ಶಿಬಿರದಲ್ಲಿ ನಾಯಕತ್ವ ಗುಣಗಳನ್ನು ಮಕ್ಕಳು ತಮ್ಮ ಮುಂದಿನ ಜೀವನದಲ್ಲೂ ಮೈಗೂಡಿಸಿಕೊಳ್ಳಬೇಕಿದೆ. ಸೇವಾದಳವು ಮಕ್ಕಳಲ್ಲಿ ಭಾವೈಕ್ಯತಾ ಮನೋಭಾವನೆ, ಮಹತ್ವರವಾದ ಆಶಯವನ್ನು ಹೊಂದಿದ್ದು, ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಿದೆ ಎಂದರು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸೇವಾದಳದ ಪ್ರಧಾನ ಕಾರ್ಯದರ್ಶಿಗಳು, ಶಾಖಾ ನಾಯಕರು ಮತ್ತು ಜಿಲ್ಲೆಯಲ್ಲಿ ಯಾವುದೇ ರಾಷ್ಟ್ರೀಯ ಹಬ್ಬಗಳು ನಡೆದರೆ ಅದನ್ನು ನಿರೂಪಣೆ ಮಾಡತಕ್ಕಂಥ ಸ್ನೇಹಿತರಾಗಿದ್ದಂಥ ಪುರುಸ್ವಾಮಿ ಅವರೇ ಹಾಗೂ ನಮ್ಮ ಜಿಲ್ಲಾ ಸೇವಾದಳದ ಕೋಶಾಧ್ಯಕ್ಷರಾದಂಥ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ವಂಶಿದ್ದಯ್ಯನವರೇ, ಹೊಸಕೋಟೆ ಸೇವಾದಳದ ಅಧ್ಯಕ್ಷರಾದಂಥ ಹರೀಶ್ ಅವರೇ, ದೊಡ್ಡಬಳ್ಳಾಪುರ ಸೇವಾದಳದ ಅಧ್ಯಕ್ಷರಾದಂಥ ನಂಜುಂಡೇಗೌಡ್ರೆ, ಹಿರಿಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು 6 ದಿನ ಸತತವಾಗಿ ಇಲ್ಲೇ ವಾಸ್ತವ್ಯ ಇದ್ದು ಸಂಪನ್ಮೂಲ ವ್ಯಕ್ತಿಗಳಾಗಿ ತಮ್ಮೆಲ್ಲ ಶಿಬಿರದಲ್ಲಿ ಅನೇಕ ತರಬೇತಿಯನ್ನು ನೀಡಿದಂಥ ಹಿರಿಯರು, ಸನ್ಮಾನ್ಯ ಭಂಡಾರಿ ಅವರೇ, ಏನು ಈ 6 ದಿನಗಳ ಕಾಲ ತಾವು ಇಲ್ಲಿ ಕಲಿತಿದ್ದೀರಾ ಅದನ್ನು ಶಿಕ್ಷಕರು ತಮ್ಮ ತಮ್ಮ ಶಾಲೆಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ಮುಖಾಂತರ ಅವರಲ್ಲಿ ರಾಷ್ಟ್ರಧ್ವಜ ಹೇಗೆ ಆರೋಹಣ ಅವರೋಹಣ ಮಾಡಬೇಕು ಅನ್ನೋದು, ಯಾವ ರೀತಿ ಶಿಸ್ತಿನಿಂದ ಇರಬೇಕು ಅನ್ನೋದು, ಮತ್ತು ಇಲ್ಲಿ ಕಲಿತಕ್ಕಂಥ ಎಲ್ಲ ನಿಮ್ಮ ಇದನ್ನು ಮಕ್ಕಳಿಗೆ ದಾರ ಇರುವ ಮುಖಾಂತರ ಅವರಲ್ಲಿ ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಮತ್ತು ದೇಶದ ಉತ್ತಮ ಪ್ರಜೆಗಳಾಗಿ ರೂಪಿಸುವಲ್ಲಿ ನಿಮ್ಮ ಜವಾಬ್ದಾರಿ ಇಂದಿನಿಂದ ಅತಿ ಹೆಚ್ಚಾಗಿರುತ್ತದೆ ಅಂತ ನಾನಾದರೂ ಭಾವಿಸ್ತಾ, ಇನ್ನು ಇಲ್ಲಿ ಏನಾದರೂ ಕುಂದುಕೊರತೆಗಳಿದ್ದು ಏನಾದರೂ ತಪ್ಪು ಒಪ್ಪುಗಳಾಗಿದ್ದರೆ ಕ್ಷಮಿಸಬೇಕು ಅಂತ ಹೇಳ್ತಾ ಎಲ್ಲ ಅವಶ್ಯ ನಾನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಸೇವಾದಳ.